ನಮಸ್ಕಾರ ಸ್ನೇಹಿತರೆ, ಲೀಗಲ್ ಪಾತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕಾವೇರಿ ಆನ್ಲೈನ್ 2.0 ಪೋರ್ಟಲ್ನಲ್ಲಿ ಹೊಸ ಅಕೌಂಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ಮತ್ತು ಲಾಗಿನ್ ಪ್ರೋಸೆಸ್ಸು, ಸಾಮಾನ್ಯ ಎರರ್ಸ್ ಆ್ಯಂಡ್ ಸೊಲ್ಯೂಷನ್ಸು ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ನೀವು ನಿಮ್ಮ ಮೊಬೈಲ್ಸಲ್ಲಿ ಇಲ್ಲ ಅಥವಾ ಲ್ಯಾಪ್ಟಾಪ್ನಿಂದಲೇ ಕಾವೇರಿ ಸರ್ವಿಸಸ್ನ ಯೂಸ್ ಮಾಡ್ಬೋದು. ಹೇಗಪ್ಪ ಅಂತ ಅಂದರೆ, ಕಾವೇರಿ ಆನ್ಲೈನ್ ಅಂದರೆ ಕರ್ನಾಟಕ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಪೋರ್ಟಲ್ ಇದು. ಇದರಿಂದ ನೀವು ಈಸಿ ಇನ್ಕಮ್ ಸರ್ಟಿಫಿಕೇಟು ಅಪ್ಲೈ ಮಾಡ್ಬೋದು, ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಬೋದು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು, ಸರ್ಟಿಫೈಡ್ ಕಾಪಿಗಳನ್ನ ಅಪ್ಲೈ ಮಾಡ್ಬೋದು, ಸ್ಟಾಂಪ್ ಡ್ಯೂಟಿ ನಿಮ್ಮದು ಪ್ರಾಪರ್ಟಿದು ಒಂದು ಸ್ಟಾಂಪ್ ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಎಲ್ಲವೂ ನಿಮ್ಮ ಮೂಲಕ ತಿಳಿಬೋದು. ಫಸ್ಟು ವೆಬ್ಸೈಟ್ ಓಪನ್ ಮಾಡಿ, ಗೂಗಲ್ನಲ್ಲಿ ಸರ್ಚ್ ಮಾಡಿ ಕಾವೇರಿ ಆನ್ಲೈನ್ ಕರ್ನಾಟಕ 2.0 ಅಂತ. ಬೇಕಾದ್ರೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ. ಸೆಕೆಂಡಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕಾಣುತ್ತೆ. ಫಸ್ಟ್ ನೇಮು ಮತ್ತು ನಿಮ್ಮ ಲಾಸ್ಟ್ ನೇಮ್ ಹಾಕಿ, ಜೆಂಡರ್ ಸೆಲೆಕ್ಟ್ ಮಾಡಿ, ಮೊಬೈಲ್ ನಂಬರ್ ಹಾಕ್ಬಿಟ್ಟು ಒಂದು OTP ಹಾಕಿ. ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, OTP ಹಾಕಿ. ಮೇಲ್ ID ಹಾಕಿ, ಒಂದು OTP ಬರುತ್ತೆ, ಅದನ್ನು ಹಾಕಿ. ಸೆಕ್ಯೂರಿಟಿ ಪರ್ಪಸ್ಗೆ ನಿಮ್ಮದು ಯಾವುದಾದ್ರು ಒಂದು ಕ್ವಶನ್ ಕೊಟ್ಕೋಬೋದು, ಅದಕ್ಕೆ ಆನ್ಸರ್ ಅದಕ್ಕೆ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಹಾಕಿ. ಕ್ಯಾಪ್ಚಾ ಹಾಕಿದ ನಂತರ ನಿಮಗೆ ರಿಜಿಸ್ಟರ್ಡ್ ಅಂತ ಹಾಕಿ. ರಿಜಿಸ್ಟರ್ ಅಂತ ಒತ್ತಿದ ತಕ್ಷಣ ನಿಮಗೆ ಮೇಲ್ IDಗೆ ಒಂದು ಯೂಸರ್ ID ಪಾಸ್ವರ್ಡು ಮತ್ತು ಬರುತ್ತೆ. ಯೂಸರ್ ID ಪಾಸ್ವರ್ಡ್ನ ಅಲ್ಲಿ ಲಾಗಿನ್ ಅಂತ ಕಾಣ್ತಿದೆಯಲ್ಲ, ಅಲ್ಲಿ ಲಾಗಿನ್ಗೆ ಹಾಕಿ, ಕ್ಯಾಪ್ಚಾ ಹಾಕಿ, ಲಾಗಿನ್ ಆಗಿ. ಈ ವಿಡಿಯೋ ಯೂಸ್ ಆಗಿದರೆ ಲೈಕ್ ಮಾಡಿ, ಯಾರಿಗೆ ಯೂಸ್ ಇದೆ ಅವ್ರಿಗೆ ಶೇರ್ ಮಾಡಿ. ಇನ್ನಷ್ಟು ಲೀಗಲ್ ಅವೇರ್ನೆಸ್ ವಿಡಿಯೋಗಾಗಿ ಲೀಗಲ್ ಪಾತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.